ತಂಪಾದ ಗಾಳಿ, ಬೆಳ್ಳಿ ಮೋಡಗಳು ತಾಕುವ ಅನುಭವ ಪಡೆಯೋಣ ಅಂತ ಸಾವಿರಾರು ಪ್ರವಾಸಿಗರು ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಆಗಮಿಸಿದ್ರು. ರಾಜಧಾನಿ ಬೆಂಗಳೂರಿನ ಜನರಂತೂ ಇಂದು ಬೆಳ್ಳಂಬೆಳಿಗ್ಗೆ ನಂದಿಗಿರಿಧಾಮಕ್ಕೆ ಆಗಮಿಸಿದರು. ಒಂದೇ ಸಮಯದಲ್ಲಿ ಸಾವಿರಾರು ಜನ ಯುವಕ ಯುವತಿಯರು ನಂದಿಗಿರಿಧಾಮಕ್ಕೆ ಲಗ್ಗೆ ಹಾಕಿದ್ರು. ಇದರಿಂದ ಪ್ರವಾಸಿ ತಾಣ ಗಿರಿಧಾಮದಲ್ಲಿ ಜನಜಂಗುಳಿ ಕಂಡುಬಂತು. ನಾ ಮುಂದು ತಾ ಮುಂದು ಅಂತ ಜನ ಪ್ರವೇಶ ದ್ವಾರದಲ್ಲಿ ಟಿಕೆಟ್ ಪಡೆಯಲು ಮುಗಿಬಿದ್ದ ದೃಶ್ಯ ಕಂಡುಬಂತು. ಸ್ವಲ್ಪ ತಡವಾದ್ರೂ ಗಿರಿಧಾಮದಲ್ಲಿ ಪ್ರವೇಶ ಸಿಗುತ್ತೋ ಇಲ್ವೋ ಅಂತ ಬೆಳಿಗ್ಗೆ 5 ಗಂಟೆಗೆ ಆಗಮಿಸಿ ಗಿರಿಧಾಮ ಪ್ರವೇಶ ಟಿಕೆಟ್ ಪಡೆಯಲು ಮುಗಿಬಿದ್ದಿದ್ರು. ಸಾವಿರಾರು ಜನರಿಗೆ ಟಿಕೆಟ್ ನೀಡಲು ಕೇವಲ 2 ಕೌಂಟರ್ಗಳಿದ್ದ ಕಾರಣ ಗಂಟೆಗಟ್ಟಲೆ ಪ್ರವಾಸಿಗರು ಸಾಲಿನಲ್ಲಿ ನಿಂತು ಬೇಸರ ವ್ಯಕ್ತಪಡಿಸಿದರು. ನನ್ನ ಹೆಸರು ದೀಪಾ. ನಾನು ನನ್ನ ಫ್ರೆಂಡ್ಸ್ ಜೊತೆ ನಂದಿ ಹಿಲ್ಸ್ ಬಂದಿದ್ದೀನಿ. ವೆದರ್ ಇಲ್ಲಿ ತುಂಬ ಚೆನ್ನಾಗಿದೆ. ಈಗ 7 ಆಯ್ತಲ್ಲ, ಈಗ 7 o'clock. ತುಂಬ ಫಾಗ್ ಇದೆ, ತುಂಬ ಜಾಸ್ತಿನೇ ಇವತ್ತು. ಥಂಡಿನೂ ತುಂಬ ಜಾಸ್ತಿ ಇದೆ. ಸನ್ರೈಸ್ ನೋಡೋಕ್ಕೆ ಬಂದಿದ್ದೀವಿ, ಇನ್ನು ಸನ್ ಬಂದಿಲ್ಲ. ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ ವೆದರ್ ಇಲ್ಲಿ. ನಾನು ಅಂಡಮಾನ್ ನಿಕೋಬಾರಿಂದ ಬಂದಿದ್ದೀನಿ. ಈಗ ದಿಸ್ ಇಸ್ ಸೆಕೆಂಡ್ ಟೈಮ್ ಟು ನಂದಿ ಹಿಲ್ಸ್. ತುಂಬ ಚೆನ್ನಾಗಿದೆ. ಈ ವೆದರ್ ನೋಡಬೇಕಾದ್ರೆ ನಾವು ಬೇರೆ ಸ್ಟೇಟು ಇಲ್ಲ ಮಡಿಕೇರಿ ಆ ಥರ ಹೋಗಬೇಕು. ಇಲ್ಲಿ ಕರ್ನಾಟಕ ಸೆಂಟರ್ ಆಫ್ ದ ಸಿಟಿ ಇಸ್ ಲೈಕ್ ವೆರಿ ನೈಸ್. ಜನ ತುಂಬ ಜಾಸ್ತಿ ಇದೆ ಇಲ್ಲಿ. ಚಳಿನೂ ತುಂಬ ಜಾಸ್ತಿ, ಫಾಗು ಜಾಸ್ತಿ ಇದೆ. ಚೆನ್ನಾಗಿದೆ. ಕಷ್ಟಪಟ್ಟು ನಂದಿಗಿರಿಧಾಮ ಏರಿದ ಪ್ರವಾಸಿಗರು ನಂದಿಗಿರಿಧಾಮದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತರು. ಎದುರುಗಡೆ ಇರೋ ವ್ಯಕ್ತಿಯು ಕಣ್ಣಿಗೆ ಕಾಣದಷ್ಟು ದಟ್ಟವಾದ ಮೋಡಗಳ ನಡುವೆಯೇ ಪ್ರೇಮಿಗಳ ಕಲರವ, ಅರಳಿ ನಿಂತ ಹೂಗಳು, ಹಚ್ಚ ಹಸಿರಾಗಿ ಸಂಭ್ರಮಿಸುತ್ತಿರೋ ಗಿಡ ಮರಗಳು, ತೊಟ್ಟಕ್ಕಂತ ಮರ ಗಿಡಗಳಿಂದ ಜಾರಿ ಬೀಳುವ ಇಬ್ಬನಿಯ ಹನಿಗಳ ಸದ್ದು, ಇದರ ನಡುವೆಯೇ ಪ್ರೇಮಿಗಳ ಪಿಸುಮಾತು. ಅಬ್ಬಬ್ಬಾ, ನಂದಿ ಬೆಟ್ಟ ಕೇವಲ ಬೆಟ್ಟವಲ್ಲ, ಅದೊಂದು ನಿಸರ್ಗದ ಗಣಿ. ಪ್ರಕೃತಿ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಎನ್ನುವಂತ ದೃಶ್ಯಗಳು ಕಂಡುಬಂತು. ಕೋರಮಂಗಲದಿಂದ ಬಂದಿದ್ದೀವಿ. ಬೆಳಗ್ಗೆ ನಾವು ಓಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಬೆಳಗ್ಗೆ ಇಲ್ಲಿ 5 o'clock ಬಿಟ್ವಿ. ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 7 ಆಗೋಯ್ತು. ತುಂಬ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ. ಸನ್ರೈಸ್ ನೋಡಬೇಕು ಅಂತ ಬಂದ್ವಿ. ಫುಲ್ ಫಾಗ್ ತುಂಬಿಕೊಂಡಿದೆ. ಇಟ್ಸ್ ಓಕೆ, ವೆರಿ ಗುಡ್, ನೈಸ್. ತುಂಬ ಒಳ್ಳೆ ಮಲೆನಾಡು ಫೀಲ್ ಕೊಡ್ತಾ ಇದೆ. ಮಳೆ ಇಟ್ಕೊಂಡಿದೆ. ತುಂಬ ಚೆನ್ನಾಗಿದೆ ಫಾಗ್ ಎಲ್ಲ ನೋಡೋಕ್ಕೆ. ವ್ಯೂ ಪಾಯಿಂಟ್ಗಿನ್ನ ಹೋಗ್ಬೇಕು. ಇವಾಗ ಹೋಗ್ತೀವಿ. ನನ್ನ ಮಕ್ಕಳು ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಕ್ರೌಡ್ ತುಂಬ ಇದೆ ಸರ್. ಬರ್ತಾನೆ ತುಂಬ ಜನ ಇದಾಗಿತ್ತು, ಅಲ್ಲಿ ಜಾಮ್ ಆಗಿತ್ತು ಸ್ವಲ್ಪ. ಓಕೆ, ರೀಚ್ ಆಗ್ಬೋದು. ತುಂಬ ಚೆನ್ನಾಗಿದೆ ಒಟ್ಟು ಓವರಾಲ್. ಪ್ರವಾಸಿಗರಿಂದ ಹೆಜ್ಜೆ ಹೆಜ್ಜೆಗೂ ದುಬಾರಿ ಪಾರ್ಕಿಂಗ್ ಶುಲ್ಕ, ಪ್ರವೇಶ ಶುಲ್ಕ ಪಡೆಯುವ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರಿಗೆ ಸೂಕ್ತ ಮೂಲ ಸೌಕರ್ಯ ಸೇರಿದಂತೆ ಹೆಚ್ಚುವರಿ ಟಿಕೆಟ್ ಕೌಂಟರ್ಗಳನ್ನು ನಿರ್ಮಿಸಿ ಅನುಕೂಲ ಮಾಡುವುದನ್ನೇ ಮರೆತಂತೆ ಕಂಡುಬಂದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.